ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೂನ್ಯ ಕನ್ನಡ ಲಾಗ್ಸ್ಗೆ ಸ್ವಾಗತ. ನಮ್ಮ ಹಿಂದೆ ಅಜ್ಜಿಯವರೆಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ಗಿಂದ ಬಿಳಿ ಕೂದಲನ್ನು ಕಪ್ ಮಾಡ್ಕೊಳ್ತಾ ಇದ್ರು. ಅಂಥ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಲರ್ ಮಾಡಿ ನಿಮ್ಮ ಮುಂದೆ ತೋರಿಸ್ಕೊಳ್ತಾ ಇದ್ದೀನಿ. ತುಂಬ ಕೂದಲು ಉದುರ್ತಾ ಇದೆ, ಬಿಳಿ ಹೇರ್ ಆಗ್ತಾ ಇದೆ ಅನ್ನೋರಿಗೆ ಈ ಒಂದು ಮನೆಮದ್ದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ತುಂಬ ಜಾಸ್ತಿ ಬಿಳಿ ಕೂದಲಿರೋರು ಇದನ್ನು ಅಪ್ಲೈ ಮಾಡ್ಕೋಬೋದು. ಇಲ್ಲಿವರೆಗೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಮೊದಲು ನೀವು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಬಾಣಲೆ ಆಗಿ ಕಬ್ಬಿಣದ ಹಂಚಾಗಲಿ ಇಟ್ಕೊಳ್ಳಿ. ಇದಕ್ಕೆ ಸೋಂಪನ್ನು 2 ಸ್ಪೂನು ಹಾಕ್ಕೊಳ್ತೀನಿ ನಾನು. ನೋಡಿದ್ರಲ್ಲ, ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ಇದಕ್ಕೆ ನೆಕ್ಸ್ಟ್ ನಾನು ಲವಂಗನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಆವಾಗಲೇ ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಹುರಿದ ಆದಮೇಲೆ ಕಲುಂಜಿ ಅಂದರೆ ಕಪ್ಪು ಜೀರಿಗೆ ಅಂತ ಹೇಳಿ ಕರೀತಾರೆ, ಇದನ್ನು 1 ಚಮಚ ನಾನು ಹಾಕ್ಕೊಳ್ತಾ ಇದ್ದೇನೆ. ಈ ಕಲಂಜಿಯನ್ನು ಹಾಕೋದ್ರಿಂದ ಕೂದಲಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ. ಕೂದಲು ಬೇಗ ಕಪ್ಪಾಕೋದನ್ನು ಕಡಿಮೆ ಮಾಡುತ್ತೆ, ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನು ಉಪಯೋಗಿಸೋದ್ರಿಂದ. ನೋಡಿ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕಲರು ಇದು ಸೋಂಪು ಇದೆಲ್ಲ ಗ್ರೀನ್ ಕಲರು ಹೋಗಿ ಬ್ಲ್ಯಾಕ್ ಕಲರ್ ಆಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತು ನೀವು ಹುರ್ಕೊಳ್ಳುವಾಗ ಅಷ್ಟೇ ನಿಧಾನವಾಗಿ ಹುರ್ಕೊಳ್ಬೇಕು. ಒಂದು ಕಪ್ಪಾಗಿಬಿಡುತ್ತೆ, ಒಂದು ಹಸಿರಾಗಿದೆ ಅಂದರೆ ಅದು ಚೆನ್ನಾಗಿ ಪುಡಿ ಆಗೋದಿಲ್ಲ, ರಿಸಲ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ನಾನು ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಬ್ಬಿಣದ ಹಂಚು ಅಥವಾ ಬಾಣಲೆಯನ್ನು ತಗೊಳ್ಳೋದ್ರಿಂದ ಇದು ಒಂದು ಸಲ ಹೀಟ್ ಆಗಿದೆ ಅಂದರೆ ಬೇಗ ತಣ್ಣಾಗೋದಿಲ್ಲ, ಬೇಗ ಹುರ್ಕೋಬಹುದು ನೀವು, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ನೋಡಿ, ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಸ್ವಲ್ಪ ಹೊತ್ತು ಇನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ, ಕಪ್ಪಾಗಿಬಿಡುತ್ತೆ. ಇದು ಹುರಿದುಕೊಳ್ಳುವಾಗ ಸೋಂಪಾಕಾಳಿದೆಲ್ಲ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಒಂದು ಪ್ಲೇಟನ್ನು ಮುಚ್ಕೊಂಡಿದ್ದೀನಿ ಇಲ್ಲಿ. ಈ ರೀತಿ ನೋಡಿ, ಚೆನ್ನಾಗಿ ಪೂರ್ತಿ ಕಪ್ಪಾಗ್ತಾ ಇದೆ. ಇನ್ನೂ ಕಪ್ಪಾಗಬೇಕಾಗತ್ತೆ. ಸ್ವಲ್ಪ ಸೈಡ್ಗಳಲ್ಲಿ ಹಾಗೆ ಇದೆ, ಇನ್ನು ಹಾಗೆ ಇರಬಾರ್ದು. ನೀವು ನೋಡಿಕೊಂಡು ನಿಧಾನವಾಗಿ ಹಾಗೆ ಹುರ್ಕೊಳ್ಳಿ. ನೋಡಿ, ತುಂಬ ಹೊಗೆ ಜಾಸ್ತಿ ಆಗುತ್ತೆ ಮತ್ತು ಕಲರ್ ಪೂರ್ತಿ ಚೇಂಜ್ ಆಗಿಬಿಡುತ್ತೆ, ಫುಲ್ ಕಪ್ಪಾಗಿಬಿಡುತ್ತೆ. ಸ್ವಲ್ಪನೂ ಕೂಡ ಕಲರ್ ಈ ಥರ ಬರೋದು. ಈ ರೀತಿ ಫುಲ್ ಕಪ್ಪಾದಮೇಲೆ ಗ್ಯಾಸನ್ನು ನೀವು ಸ್ಟವನ್ನು ಆಫ್ ಮಾಡ್ಕೋಬೇಕು. ಫುಲ್ ಕಪ್ಪಾಗಿದೆ. ಇವಾಗ ಇದನ್ನು ನೀವು ಹಂಚಲ್ಲೇ ತಣ್ಣಗಾಗಲಿಕ್ಕೆ ಕೂಡ ಬಿಡ್ಬೋದು ಟೈಮ್ ಇದ್ದರೆ. ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅನ್ನೋರು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ನಾನು ಇಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ತಣ್ಣಗಾಗಲಿಕ್ಕೆ ಒಂದು ಸೈಡಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ಪೂರ್ತಿ ಕಪ್ಪಾಗಿಬಿಟ್ಟಿದೆ. ನಾನು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನಾವು ಜಾಸ್ತಿ ಇದ್ದರೆ ನೀವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಅಂದರೆ ನೀವು ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೋಬೋದು. ನಾನು ಮಾಡಿರೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾನು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪುಡಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕಾಗಿ ಕಲರ್ ಬಂದಿದೆ, ಬೇಗ ಪುಡಿಯಾಗಿದೆ. ನೋಡಿ, ಚೆನ್ನಾಗಿ ಕಪ್ಪಾಗಿ ಹುರಿದ್ಕೊಂಡಿದ್ವಲ್ಲ, ಸುಮ್ಮನೆ ಸ್ವಲ್ಪ ಪುಡಿ ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ, ಇದನ್ನು ನೀವು ಸ್ಟ್ರೈನರಲ್ಲಿ ಹಾಕಿ ಜರಡಿ ಹಿಡ್ಕೊಳ್ಬೇಕಂತ ಏನಿಲ್ಲ, ಯಾಕಂದರೆ ನೀವು ಕುಟ್ಕೊಂಡ್ರೆ ಒಂದು ವೇಳೆ ಜರಡಿ ಹಿಡ್ಕೊಳ್ಬೇಕಾಗುತ್ತೆ. ಈ ಮಿಕ್ಸಿ ಮಾಡಿಕೊಂಡ್ರೆ ಜರಡಿ ಹಿಡಿಯೋದು ಬೇಡ. ಇದನ್ನು ಈ ಪುಡಿಯನ್ನು ಜಾಸ್ತಿ ಮಾಡ್ಕೊಂಡಿರಂದರೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಾರ್ದು. ನಾನು ಆಲ್ರೆಡಿ ಇದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಮತ್ತೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಮಗೆ ಯಾವಾಗ ಬೇಕೋ ಆವಾಗ ನಾನು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟು ಪುಡಿಯಾಗಿದೆ. ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟು ಇನ್ನು ಉಳಿದಿರುವಂಥ ಪೌಡ್ರನ್ನು ನಾನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಿಮಗೆ ಎಲೆಗಾರು ಹೋಗಬೇಕಾದ್ರೆ, ತಕ್ಷಣ ಹೋಗಬೇಕು ಅಂದರೆ ಕೂದಲು ಬಿಳಿಯಾಗಿಬಿಟ್ಟಿರುತ್ತೆ, ತಕ್ಷಣ ಕಲರೆಲ್ಲ ಹಚ್ಚಲಿಕ್ಕೆ ಟೈಮ್ ಇರೋಲ್ಲ. ಅಂಥ ಟೈಮಲ್ಲಿ ಸುಮ್ಮನೆ ನೀವು ಇದನ್ನು ಸ್ವಲ್ಪ ತಗೊಂಡು ಎಲ್ಲಿ ಬಿಳಿ ಕೂದಲಿದೆ ಅಲ್ಲಿ ಸ್ವಲ್ಪ ಹಚ್ಕೊಂಡ್ರೆ ಕಪ್ಪಾಗಿರುತ್ತೆ. ನೋಡಿ, ನನ್ನ ಕೈಯೇ ಕಪ್ಪಾಗಿದೆ ಅಂದರೆ ನಿಮ್ಮ ಕೂದಲು ಕಪ್ಪಾಗಲ್ವಾ? ನೋಡಿ, ಸ್ವಲ್ಪ ಅಪ್ಲೈ ಮೇಲೆ ಹಚ್ಕೊಂಡ್ರೆ ಸಾಕಾಗುತ್ತೆ, ಬಾಚ್ಕೊಂಡು ಹೋದರೆ ಸಾಕಾಗುತ್ತೆ. ನೀರೇನು ಹಚ್ಚೋದು ಬೇಡ, ಅಲೋವೆರಾ ಜೆಲ್ ಏನು ಹಚ್ಚೋದು ಬೇಡ. ಇಲ್ಲ ನಾವು ಡೈ ಥರ ಹಚ್ಕೊಳ್ತೀವಿ ಅನ್ನೋರು ಹೀಗೆ 1 ಸ್ಪೂನಷ್ಟು ಆ ಪೌಡ್ರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಂಡು, ನಿಮಗೆ ಇದಕ್ಕೆ ನೆಕ್ಸ್ಟ್ ಮೆಂತ್ಯ ಪೌಡ್ರ್ ಇದ್ದರೆ ಮೆಂತ್ಯ ಪೌಡ್ರು ಕೂಡ ಹಾಕ್ಕೋಬೋದು. ಇದನ್ನು ಈ ರೀತಿ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಳಿದಿರುವಂಥ ಪೌಡ್ರು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಅಂದರೆ ಸ್ವಲ್ಪ ತೆಳ್ಳಾದಂಗೆ ಆಗಿತ್ತು, ಹಾಗಾಗಿ ಉಳಿದಿರುವಂಥ ಪೌಡ್ರು ಕೂಡ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೇವೆ. ಚಿಕ್ಕ ವಯಸ್ಸಲ್ಲೇ ಕೆಲವರಿಗೆ ಬಿಳಿ ಕೂದಲು ಬರುತ್ತೆ. ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಅಲೋವೆರಾ ಜೆಲ್ಲು, ನಿಂಬೆ ರಸ ಅಥವಾ ನೀರಲ್ಲೇ ನೀವು ನೀರಿದ್ರೆ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಬಿಟ್ಟು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ನಾನು ಕೈಯಲ್ಲಿ ನೀರನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ರೂ ಕೂಡ ಕಲರ್ ಹೋಗ್ತಾ ಇಲ್ಲ. ನೋಡಿ ನೀರಲ್ಲಿ ಹಾಕಿಟ್ಟು ತೋರಿಸ್ತಾ ಇದ್ದೀನಿ ನಾನು, ಕಲರ್ ಹೋಗಿಲ್ಲ. ನಿಮ್ಮ ಕೂದಲಿಗೂ ಕೂಡ ಚೆನ್ನಾಗಿ ಇರುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಬಿಳಿ ಕೂದಲು ಕ್ರಮೇಣವಾಗಿ ಕಡಿಮೆ ಆಗ್ತಾ ಕಪ್ಪಾಗ್ತಾ ಹೋಗುತ್ತೆ. ಅಂದರೆ ಒಂದೇ ಸಲಕ್ಕೆ ನಿಮಗೆ ಕಪ್ಪಾಗುತ್ತೆ ಅಂತ ಹೇಳೋದಿಲ್ಲ, ಕ್ರಮೇಣವಾಗಿ ನಿಮಗೆ ಕಪ್ಪಾಗ್ತಾ ಹೋಗುತ್ತೆ. ತುಂಬ ದಿನಗಳಿಂದ ಈ ಕೆಮಿಕಲ್ ಹೇರ್ ಡೈಯನ್ನು ಯೂಸ್ ಮಾಡ್ತಾ ಇದ್ದವರು ಈ ಒಂದು ನ್ಯಾಚುರಲ್ ಆಗಿರುವಂಥ ಡೈಯನ್ನು ಯೂಸ್ ಮಾಡಿ ಒಂದೇ ಸಲಕ್ಕೆ ನಿಮಗೆ ಕಪ್ಪಾಗೋದಿಲ್ಲ, ಕ್ರಮೇಣವಾಗಿ ನಿಮಗೆ ಬ್ಲ್ಯಾಕ್ ಹೇರ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಿಮ್ಮ ಹೇರ್ಸಲ್ಲಿರುವಂಥ ಕೆಮಿಕಲ್ ಎಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಬೇಕಾಗುತ್ತೆ ಬ್ಲ್ಯಾಕ್ ಆಗಬೇಕು ಅಂದರೆ. ಈ ಒಂದು ನ್ಯಾಚುರಲ್ ಹೋಮ್ ರೆಮಿಡಿಯನ್ನು ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಐ ಹೋಪ್ ಇವತ್ತಿನ ಹೋಮ್ ರೆಮಿಡಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್.